ಕೋಲಾರದ ಇಂಜಿನಿಯರಿಂಗ್ ಪದವೀಧರೆ ಸಹನಾ 24 ವರ್ಷ ಸಾವನ್ನಪ್ಪಿದರು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಸಹನಾ. RCB ಸೆಲೆಬ್ರೇಷನ್ ನೋಡೋಕೆ ಅಂತ ಸ್ನೇಹಿತರೊಂದಿಗೆ ಹೋಗಿರ್ತಾರೆ ಸಹನಾ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಲು ತುಳಿತ ಆಗುತ್ತೆ. ಕಾಲು ತುಳಿತಕ್ಕೆ ಸಿಲುಕಿ ಸ್ಥಳದಲ್ಲೇ ಸಹನಾ ಸಾವನ್ನಪ್ತಾರೆ. ಇದು ಆಗಿರುವಂಥ ಸದ್ಯ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ಏನು ಅನಿಸ್ಬೇಕು ಆ ಕುಟುಂಬದವರಿಗೆ? ಈಗಷ್ಟೇ ಕಲಿತು ಕೆಲಸಕ್ಕೆ ಸೇರಿಕೊಂಡಿರುವಂಥ 24 ವರ್ಷದ ಯುವತಿ ಮನೆಯಲ್ಲೆಲ್ಲ ಕನಸ್ಕೊಂಡಿರ್ತಾರೆ, ಮದುವೆ ಮಾಡಬೇಕು, ಹಾಗೆ ಮಾಡಬೇಕು ಅಂತೇಳಿ ಅಪ್ಪ ಅಮ್ಮ. ಅದಕ್ಕೆ ಸಾವಾಗಿದೆ ಯಾವುದೋ ಒಂದು ಕಾರಣಕ್ಕೆ ಅಂತಂದರೆ ಏನ್ರಿ ಆಗುತ್ತೆ ಪರಿಸ್ಥಿತಿ? ಹೇಗಿರಬೇಕು ಆ ತಂದೆ ತಾಯಿಗಳ ಪರಿಸ್ಥಿತಿ? ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿರ್ತಾರೆ. ಈಗ ಅದಕ್ಕೆ ಅಭಿಮಾನವೂ ಕೂಡ ಸ್ವಲ್ಪ ಅತಿರೇಕಕ್ಕಾಗಬಾರ್ದು. ಅಭಿಮಾನ ಹೇಗಿರಬೇಕು ಹಾಗಿರಬೇಕು. ಸರ್ಕಾರ ನಂಬ್ಕೊಂಡು ನೀವೆಲ್ಲ ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ ಸರ್ಕಾರ ಕೈ ಕೊಡೋದು ಚಿಪ್ಪೆ. ಕಪ್ಪೇನೋ ಬಂದಿದೆ ನಮಗೆ, ಆದರೆ ಸರ್ಕಾರ ಎಲ್ಲರಿಗೂ ಕೊಟ್ಟಿರುವಂಥದ್ದು ಚಿಪ್ಪೆ. ನನ್ನ ಸಹೋದ್ಯೋಗಿ ಈಗ ಕೋಲಾರ ಪ್ರತಿನಿಧಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ನಿಜಕ್ಕೂ ಕೂಡ ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ತಂದೆ ತಾಯಿಗಳು ಏನು ಹೇಳ್ತಾರೆ? ಅವರು ಪಾಪ ಕಷ್ಟಪಟ್ಟು ಓದಿಸಿರ್ತಾರೆ ಇಂಜಿನಿಯರಿಂಗನ್ನು, ಈಗಷ್ಟೇ ಕೆಲಸಕ್ಕೆ ಸೇರಿರ್ತಾರೆ. ಏನು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಅಂತ? ಖಂಡಿತ ಅರುಣ್, ಇದೊಂದು ಘೋರ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡ ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಏನು ಇವತ್ತು ಸಹನಾ ಮೃತಪಟ್ಟಿರ್ತಕ್ಕಂಥದ್ದು. ಈ ಕಾಲ್ ತುಳಿತದಲ್ಲಿ ಮೃತಪಟ್ಟ ಸಹನಾ ಈಗ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಮೃತದೇಹ ಇರ್ತಕ್ಕಂಥದ್ದು. ಅಲ್ಲಿಗೆ ಆ ಕುಟುಂಬಸ್ಥರು ಈಗಾಗಲೇ ತಂದೆ ತಾಯಿ ಇರ್ಬೋದು, ಅವ್ರ ಕುಟುಂಬಸ್ಥರು ಕೂಡ ಅಲ್ಲೇ ಬಿಡಾರ ಹೂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಕೋಲಾರದಲ್ಲಿ ಒಂದು ರೀತಿಯಲ್ಲಿ ಅವ್ರ ಮನೆ ಬಾಗಿಲಾಕಿರ್ತಕ್ಕಂಥದ್ದು. ಜೊತೆಗೆ ಆ ಕುಟುಂಬಸ್ಥರೆಲ್ಲರೂ ಕೂಡ ಸಹನಾ ಏನು ಆಸ್ಪತ್ರೆ ಬಳಿ ಜಮಾಯಿಸಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟು ಸಹನಾಳನ್ನ ಓದಿರ್ತಾರೆ. ಇಬ್ಬರು ತಂದೆ ತಾಯಿ ಇಬ್ಬರು ಸಹ ಶಿಕ್ಷಕರಾಗಿರ್ತಕ್ಕಂಥದ್ದು. ಆದ್ರೆ ಮಗಳ ಈ ದಿಢೀರ್ ಸಾವಿನ ಸುದ್ದಿ ಕೇಳಿ ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಗರಬಡದಂತ ಪರಿಸ್ಥಿತಿ ಈಗ ಕುಟುಂಬದಲ್ಲಿ ಮೂಡಿರ್ತಕ್ಕಂಥದ್ದು. ಅವರು ಇಬ್ಬರು ಸಹ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಶಿಕ್ಷಕರಾಗಿರ್ತಾರೆ. ಮಗಳಿಗೋಸ್ಕರ ಕೋಲಾರದಲ್ಲಿ ಬಂದು ಸೆಟ್ಲ್ ಆಗಿ ಮಗಳನ್ನ ಇಂಜಿನಿಯರಿಂಗ್ ಮಾಡಿ ಈಗಷ್ಟೇ ದುಡಿಯೋದಕ್ಕೆ ಮುಂದಾಗಿರ್ತಾಳೆ. ಆದ್ರೆ ಇವತ್ತು RCB ಫ್ಯಾನ್ಸ್ ಏನು ಕಾಲ್ ತುಳಿತ ಏನಿದೆ, ಇದು ಒಂದು ರೀತಿಯ ಏನು ಇಂಜಿನಿಯರಿಂಗ್ ನ ಸಹನಾ ಜೀವನಕ್ಕೆ ಅಂತ್ಯ ಆಡಿದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೋರಿಂಗ್ ಆಸ್ಪತ್ರೆಯಲ್ಲಿ ಈಗ ಅವರ ಮೃತದೇಹ ಇದೆ. ಯಾವ ತಂದೆ ತಾಯಿಗಳಿಗೂ ಕೂಡ ಇಂತಹ ಪರಿಸ್ಥಿತಿ ಬರೋದು ಬೇಡ. ಮಕ್ಕಳನ್ನು ಈ ಪರಿಸ್ಥಿತಿಯಲ್ಲಿ ಕಳ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಸಂಕಟ ಅವರಿಗೆ ಗೊತ್ತು.